ವೀರಶೈವಕ್ಕೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ತಿಳಿದೇ ಇದೆ, ಇವತ್ತು 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಹುತೇಕ ದೇಶದೆಲ್ಲೆಡೆ ಬಂದಿದೆ. ಹಾಗೆಯೇ ಕರ್ನಾಟಕದಲ್ಲೂ ಸಹ 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವು ಹೊರಬಿದ್ದಿದೆ. ಈ ಬಾರಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಿಂದ 7 ಜನ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿರುವುದು ಒಂದು ಅಚ್ಚರಿ ತಂದಿದೆ. ಕಳೆದ ಬಾರಿ 9 ಜನ ಆಯ್ಕೆಯಾಗಿ ಹೋಗಿದ್ದರು. ಅದರಲ್ಲಿ ಇಬ್ಬರು, ಒಂದು ಕರಡಿ ಸಂಗಣ್ಣ ಕೊಪ್ಪಳ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಹ ಸೋತಿದ್ದಾರೆ. ಆ 2 ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಇನ್ನು 7 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮಾಜಿ ಸಿಎಂಗಳಾದಂತಹ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಗೆದ್ದಿದ್ದಾರೆ. ಅವರು ಸಹ ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಭಾರಿ ಒಂದು ಜಯವನ್ನು ಸಾಧಿಸಿದರೆ. ಬಹುಶಃ ಜಗದೀಶ್ ಶೆಟ್ಟರ್ ಅವರು ಸಹ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 10ನೇ ವಿಧಾನಸಭೆ, 11ನೇ ವಿಧಾನಸಭೆ ಮತ್ತು 12, 13, 14ನೇ ವಿಧಾನಸಭೆ, 15ನೇ ವಿಧಾನಸಭೆಯಲ್ಲಿ ಆಯ್ಕೆಯಾಗಿದ್ದರು. ಆನಂತರ 14ನೇ ವಿಧಾನಸಭೆಗೆ ಅವರಿಗೆ B.Pharm ಕೊಡಲಿಲ್ಲ. ಆನಂತರ ಅವರು ಕಾಂಗ್ರೆಸ್ಗೆ ಹೋಗಿದ್ದರು. ಕಾಂಗ್ರೆಸ್ನಲ್ಲಿ MLC ಮಾಡಿದರು. ಆದರೂ ಸಹ ಕೊನೆ ಗಳಿಗೆಯಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶ ಲೋಕಚನೆ ವೇಳೆಗೆ ಮತ್ತೆ BJPಗೆ ಬಂದು ಕೊನೆ ಗಳಿಗೆಯಲ್ಲಿ ಅವರು ಬೆಳಗಾವಿಯಿಂದ ಒಂದು B.Pharm ತೆಗೆದುಕೊಂಡು ಬೆಳಗಾವಿಯಿಂದ ಗೆದ್ದಿದ್ದಾರೆ. ಅವರು ಸಹ ಒಂದು ಲೋಕಸಭೆ ಪ್ರವೇಶ ಮಾಡಿದ್ದಾರೆ. ನಂತರ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಸದಸ್ಯರಾದಂತಹ ಶಿಗ್ಗಾವಿಯ ವಿಧಾನಸಭಾ ಸದಸ್ಯರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಹ ಈ ಮೊದಲನೇ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಹಾವೇರಿ ಗದಗದಲ್ಲಿ ಅವರು ಸಹ 4 ಬಾರಿ ಶಾಸಕರಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಗೆದ್ದಿರುವುದೊಂದು ವಿಶೇಷ ಅಂತಲೇ ನಾವು ಹೇಳ್ಬೋದು. ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಸಹ ಇದೇ ಮೊದಲನೇ ಸಲ ಲೋಕಸಭೆಯನ್ನು ಪ್ರವೇಶ ಮಾಡಲಿದ್ದಾರೆ. ಇವಾಗ ಮತ್ತೋರ್ವ ಅಭ್ಯರ್ಥಿ ವಿ ಸೋಮಣ್ಣ, ತಮಗೆಲ್ಲ ಗೊತ್ತೇ ಇದೆ, 2 ಬಾರಿ ಪಾಲಿಕೆ ಸದಸ್ಯರಾಗಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಸೋಮಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲೂ ಸೋತು ನಂತರ ಹಾಗೂ ಧೃತಿಗೆಡದೆ ಹೈಕಮಾಂಡ್ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ತುಮಕೂರು ಲೋಕಸಭೆಯಿಂದ B.Pharm ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದರು. ಇವರು ಸಹ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಮುದ್ದನ್ಮೇಗೌಡರ ವಿರುದ್ಧ ಗೆದ್ದಿರೋದು ಒಂದು ಸಂತದ ಸಂಗತಿ ಅಂತಲೇ ಹೇಳ್ಬೋದು. ಮತ್ತೋರ್ವ ಅಭ್ಯರ್ಥಿ ಆದಂತಹ ಗದ್ದಿಗೌಡರ್, ಇವರು ಬಾಗಲಕೋಟೆಯಲ್ಲಿ ನಿಂತಿದ್ದಾರೆ. ಇವರ ವಿರುದ್ಧ ಸಚಿವರ ಶಿವಾನಂದ ಪಾಟೀಲ್ ಅವರ ಪುತ್ರಿ ನಿಂತಿದ್ದರು. ಆದರೆ ಗದ್ದಿಗೌಡರು 5ನೇ ಬಾರಿಗೆ ಬಾಗಲಕೋಟೆಯಿಂದ ಆಯ್ಕೆಯಾಗಿದ್ದಾರೆ. ಮತ್ತೋರ್ವ ತಮಗೆಲ್ಲ ಗೊತ್ತೇ ಇದೆ, ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಪುತ್ರಿ ಸಾಗರ್ ಖಂಡ್ರೆ ಅವರು ಸಹ ಮೊದಲ ಬಾರಿ ಒಂದು ಲೋಕಸಭೆಗೆ ಪ್ರವೇಶವನ್ನು ಪಡೆದಿದ್ದಾರೆ. ಇವರ ವಿರುದ್ಧ ನಿಂತಹ BJP ಅಭ್ಯರ್ಥಿ ಭಗವಂತ ಖೂಬಾ 3ನೇ ಬಾರಿ ಗೆಲ್ಲಬೇಕಾಗಿತ್ತು. ಅವರಿಗೆ ಈ ಹಿಂದೆಯೇ ಕ್ಷೇತ್ರದಲ್ಲಿ ಭಾಳ ವಿರೋಧ ವ್ಯಕ್ತವಾಗಿತ್ತು. ಆದರೂ ಸಹ ಅವರು B.Pharm ಗಿಟ್ಟಿಸಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಆದರೆ ಸಾಗರ್ ಖಂಡ್ರೆ ಅವರು ಮೊದಲ ಬಾರಿಗೆ ಚಿಕ್ಕ ವಯಸ್ಸಿನ ಹುಡುಗ, ಬಹುಶಃ ನಮ್ಮ 18ನೇ ಲೋಕಸಭಾ ಕ್ಷೇತ್ರದ ಪರಿಗಣನೆಗೆ ತಗೊಂಡ್ರೆ ಅತ್ಯಂತ ಚಿಕ್ಕ ವಯಸ್ಸಿನ ಒಬ್ಬ MP ಅಂತಲೇ ಹೇಳ್ಬೋದು. ಸಾಗರ್ ಖಂಡ್ರೆ ಅವರು ಸಹ ಲೋಕಸಭೆಗೆ ಬೀದರ್ನಿಂದ ಗೆದ್ದು ಹೋಗಿದ್ದಾರೆ. ಮತ್ತೋರ್ವ ಏಕೈಕ ಮಹಿಳೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್, ಶಾಮು ಶಿವಶಂಕರಪ್ಪನವರ ಸೊಸೆ, ಸಚಿವ ಮಲ್ಲಿಕಾರ್ಜುನರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಹ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ರಾಘವೇಂದ್ರ ಯಡಿಯೂರಪ್ಪ ಸಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ 4ನೇ ಬಾರಿಗೆ ಗೆದ್ದಿದ್ದಾರೆ. ಇವರ ವಿರುದ್ಧ ನಿಂತಿದ್ದ ಗೀತಾ ಶಿವರಾಜ್ಕುಮಾರ್ ಹೀನಾಯವಾಗಿ ಸೋತಿದ್ದಾರೆ. ಇದು ಒಂದು ಆತಂಕ ಪಡುವ ವಿಷಯ ಏನೆಂದರೆ ಬಂಧುಗಳೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 9 ಜನ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಿಂದ ಗೆದ್ದೋಗಿದ್ದರು. ಈ ಸರಿ ಅದರಲ್ಲಿ 2 ಕಡಿಮೆ ಆಗಿದೆ. ಯಾಕೆ 2 ಕಡಿಮೆ ಆಯಿತು ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ. ಕೆಲವು ಕಡೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ 2 ಪಕ್ಷಗಳನ್ನು ಸಹ ನಮ್ಮ ಸಮಾಜದ ಮುಖಂಡರುಗಳು ನಿಂತಿರೋ ಕಾರಣದಿಂದ ಒಂದೆಡೆ ಗೆದ್ದಿದ್ದಾರೆ, ಒಂದು ಕಡೆ ಸೋತಿದ್ದಾರೆ. ಇದು ಭಾಳ ಒಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ನಾವು ಹೋದರೆ ರಾಜ್ಯಸಭೆಯಲ್ಲಿ ಒಬ್ಬ ವೀರಶೈವ ಲಿಂಗಾಯತ ಸಮುದಾಯದ ಯಾವ ಅಭ್ಯರ್ಥಿಗಳು ಸಹ ಇಲ್ಲ. ಲೋಕಸಭೆ 18ನೇ ಲೋಕಸಭೆಗೆ 7 ಜನ ಗೆದ್ದಿದ್ದಾರೆ. ಅದರಲ್ಲಿ 2 ನಮಗೆ ನಷ್ಟವಾಗಿದೆ. ಇನ್ನು ಮುಂದಾದರೂ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳು ಯೋಚನೆ ಮಾಡಿ, ಸ್ವಲ್ಪ ಚಿಂತನೆ ಮಾಡಿ, ಸಂಘಟನೆ ಮಾಡುವಂಥ ಗಮನ ಹರಿಸಬೇಕು. ಆವಾಗ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಬೋದು. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ಗೆ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಮಸ್ಕಾರ.